ಒಂದ್ ನೆನ್ಪಿಟ್ಕೊಳ್ರಿ, ಒಂದು ಸ್ಕ್ವೇರ್ ರೂಟ್ ಒಳಗ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಐತಿ ಅಂತಂದ್ರ ಅದೇನಾಗಿರ್ತೈತಿ ಅಂತಂದ್ರ ರ್ಯಾಷನಲ್ ನಂಬರ್ ಆಗಿರ್ತೈತಿ. 2 ಅನ್ನೋದು ಇಂಟಿಜರ್, 1 ಅನ್ನೋದು ಇಂಟಿಜರ್, 2/1 ಅನ್ನೋದು ಏನಂತಂದ್ರೆ ರ್ಯಾಷನಲ್ ನಂಬರ್ ಆಗಿರ್ತೈತಿ. 22/7 ಇಸ್ ರ್ಯಾಷನಲ್ ನಂಬರ್, ಬಟ್ 5 ಅನ್ನೋದು ಏನಪ್ಪಾ ಅಂತಂದ್ರೆ ರ್ಯಾಷನಲ್ ನಂಬರ್ ಅಲ್ಲ, ಅದು ಇರ್ರಾಷನಲ್ ನಂಬರ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 5 ಅಂತಂದ್ರೆ ಇಟ್ ಈಸ್ 3.14159 ಸೋ ಆನ್. ಇದು ಎಂಡೂ ಆಗುದಿಲ್ಲ, ರಿಪೀಟ್ನೂ ಆಗುದಿಲ್ಲ, ಹಾಗಾಗಿ ಇದೇನಾಗಿರ್ತೈತಿ ಅಂತಂದ್ರೆ ಇಟ್ ಈಸ್ ಇರ್ರಾಷನಲ್ ನಂಬರ್. 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಪ್ರೈಮ್ ನಂಬರ್ಸ್ ಪ್ರಾಡಕ್ಟ್ ಏನಾಗಿರ್ತೈತಿ ಅಂತಂದ್ರೆ ಕಂಪೋಸಿಟ್ ನಂಬರ್ ಆಗಿರ್ತೈತಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಬೇಸ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನ್ ಬರ್ತಾವಲ್ರಿ, MCQ ಕ್ವಶನ್ಸ್ ಏನ್ ಬರ್ತಾವಲ್ಲ ಅದನ್ನ ನಾವೇನಂತಂದ್ರೆ ಡಿಸ್ಕಸ್ ಮಾಡೋಣ. ಸೊ ನಿಮ್ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಶ್ನೆಗಳನ್ನ ನಾ ಎಲ್ಲಿಂದ ತಗೊಂಡಿದ್ದೀನಿ ಅಂತಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಲಿಂದ ಏನಪ್ಪಾ ಅಂತಂದ್ರೆ ನಾವು ಇದನ್ನ ತಗೊಂಡಿದ್ದೀನಿ. ಸೊ ನಮಗೆ ಎಕ್ಸಾಮಿಗೆ ಬರುವಂತ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಇದು ಏನ್ ಸಾಲ್ವ್ ಮಾಡ್ತೀವಲ್ರಿ ಇದ್ರೊಳಗ ಏನಪ್ಪಾ ಅಂತಂದ್ರೆ ಇದರಿಂದ ಏನಂತಂದ್ರೆ ಗ್ಯಾರಂಟಿ ಏನಪ್ಪಾ ಅಂತಂದ್ರೆ 1 ಅಥವಾ 2 ಪ್ರಶ್ನೆ ನಮ್ಮ ಎಕ್ಸಾಮಿಗೆ ಬಂದಿರ್ತಾವ. ಓಕೆನಾ, ರೈಟ್. ಸೊ ಈಗ ಒಂದು ಕ್ವಶನ್ ಪೇಪರ್ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನಾನು ನಿಮ್ಗೆ ಅದ್ರ ಸಲುವಾಗಿ ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದನ್ನ ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿ ನೀವು ಆ ವಿಡಿಯೋ ಅನ್ನೋದು ನೋಡ್ಬೋದು. ಅಥವಾ ಏನಪ್ಪಾ ಅಂತಂದ್ರೆ ನಾ ಇದ್ರೊಳಗ ಏನಪ್ಪಾ ಅಂದ್ರೆ ಕೆಳಗಡೆ ಒಂದು ಲಿಂಕ್ ಅನ್ನ ಹಾಕಿರ್ತೀನಿ, ಆ ಲಿಂಕ್ ಒಳಗೆ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ಏನಂತ ನೀವು ಡೌನ್ಲೋಡ್ ಆದ್ರೂ ಮಾಡ್ಕೋಬಹುದು. ಓಕೆನಾ, ರೈಟ್. ಸೊ ಮತ್ತೆ ಆಗ್ತದ. ಸೊ ನಮ್ಮ ಒಂದು ಈ ಪ್ರಾಬ್ಲಮ್ಸ್ ಅನ್ನ ನಾವೇನಂತಂದ್ರೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲೇ ಪ್ರಾಬ್ಲಮ್ ಏನದ ನೋಡ್ರಿ, ರೂಟ್ 2 ಈಸ್ ಆನ್. ರೂಟ್ 2 ಅನ್ನೋದು ಏನಪ್ಪಾ ಅಂತಂದ್ರೆ ವಾಟ್ ಈಸ್ ದ ರೂಟ್ 2? ಓಕೆ, ಸೊ ಫಸ್ಟ್ ನಮ್ಗೆ ಏನಂತಂದ್ರೆ ರೂಟ್ 2 ಏನಂತಂದ್ರೆ ಹೇಳ್ಬೇಕಾಯ್ತಿ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ನಮಗೆ 4 ಆಪ್ಷನ್ ಕೊಟ್ಟಾನ್ರಿ. ರೂಟ್ 2 ಈಸ್ ರ್ಯಾಷನಲ್ ನಂಬರ್, ರೂಟ್ 2 ಈಸ್ ಎ ರ್ಯಾಷನಲ್ ನಂಬರ್, ಇದೊಂದು ರ್ಯಾಷನಲ್ ನಂಬರ ಅಥವಾ ಇರ್ರಾಷನಲ್ ನಂಬರ ಅಥವಾ ಇಂಟೀಜರ ಅಥವಾ ಏನ್ರಿ ನ್ಯಾಚುರಲ್ ನಂಬರ್ ಅಂತ ಕೇಳಿದಾರೆ. ಓಕೆನಾ, ಸೊ ನಮಗೆ ಇದಕ್ಕೆ ಈ ಪ್ರಶ್ನೆಗೆ ನಾವೇನಾದ್ರೂ ಆನ್ಸರ್ ಮಾಡಬೇಕು ಅಂತಂದ್ರೆ ದಟ್ ಈ ನಂಬರ್ಸ್ ಏನಪ್ಪಾ ಅಂದ್ರೆ ಮೀನಿಂಗ್ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ವಾಟ್ ಈಸ್ ಮೀನ್ ಬೈ ರ್ಯಾಷನಲ್ ನಂಬರ್ ಅಂತಂದ್ರೆ, ರ್ಯಾಷನಲ್ ನಂಬರ್ ಅಂತಂದ್ರೆ ನಾವು ಯಾವ ನಂಬರ್ ಅನ್ನ P/Q ರೂಪದೊಳಗೆ ಬರಿತೀವಿ, P/Q ಫಾರ್ಮ್ ಬರಿತೀವಿ. ಆ ನಂತರ ಇಲ್ಲಿ P ಮತ್ತು Q ಏನಾಗಿರ್ಬೇಕು ಅಂತಂದ್ರೆ ಇವು ಇಂಟೀಜರ್ಸ್ ಆಗಿರ್ಬೇಕು. ಆ ನಂತರ Q ಏನಾಗಿರ್ಬಾರ್ದು ಅಂದ್ರೆ 0 ಆಗಿರ್ಬಾರ್ದು. ಇಂಥ ನಂಬರ್ಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಇಲ್ಲಿ ಅವ್ರು ಏನ್ ಕೇಳಕತ್ತಾರ ಅಂತಂದ್ರೆ ರೂಟ್ 2 ಒಂದು ರ್ಯಾಷನಲ್ ನಂಬರ್ ಅಂತ ಕೇಳಕತ್ತಾರ. ಇದನ್ನ P/Q ಫಾರ್ಮ್ ಬರ್ಲಿಕ್ಕೆ ಬರಲ್ರಿ, ಅದ್ರ ಸಂಬಂಧ ಇದು ರ್ಯಾಷನಲ್ ನಂಬರ್ ಅಲ್ಲ. ಓಕೆ, ಸೊ ಹಂಗಂದ್ರೆ ಇದು ಏನಪ್ಪಾ ಅಂತಂದ್ರೆ ರ್ಯಾಷನಲ್ ನಂಬರ್ ಅಲ್ಲ, ಇದೇನಪ್ಪಾ ಅಂತಂದ್ರೆ ಇಟ್ ಇಸ್ ಇರ್ರಾಷನಲ್ ನಂಬರ್. ಓಕೆ, ಸೊ ಇದು ಇರ್ರಾಷನಲ್ ನಂಬರ್ ಅಂತಂದ್ರೆ ಎಂತವಕ್ಕೆ ಇರ್ರಾಷನಲ್ ನಂಬರ್ ಅಂತೀವಿ ಅಂತಂದ್ರೆ ಸ್ಕ್ವೇರ್ ರೂಟ್ ಒಳಗೆ ಏನಪ್ಪಾ ಅಂದ್ರೆ ಒಂದ್ ವೇಳೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇರಲಿಲ್ಲ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಓಕೆ, ಸೊ ಇಂಟೀಜರ್ ಅಂತಂದ್ರೆ ಯಾವ ರೀತಿ ಇರ್ತಾವ್ರಿ, ಯಾವ ರೀತಿ ಇರ್ತಾವು ಅಂತಂದ್ರೆ -3, -2, -1, 0. ಓಕೆ, 0, 1, 2, 3 ಇಂಥ ನಂಬರ್ಸ್ ಏನಂತ ಕರಿತೀವಿ ಅಂತಂದ್ರೆ ಇಂಟೀಜರ್ಸ್ ಅಂತ ಕರಿತೀವಿ. ಇದು ಏನಪ್ಪಾ ಅಂದ್ರೆ ಈ ರೀತಿ ಎಲ್ಲ, ಹಿಂಗಾಗಿ ಏನಪ್ಪಾ ಅಂದ್ರೆ ಇದು ಇಂಟೀಜರ್ ಅಲ್ಲ. ಓಕೆ, ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಹಾಕೋರಿ, 1 ಲಿಂದ ಸ್ಟಾರ್ಟ್ ಹಾಕೋ, 1, 2, 3, 4 ಅಪ್ ಟು ಸೊ ಆನ್ ಅಪ್ ಟು ಇನ್ಫಿನಿಟಿ ತನಕ ಇರ್ತಾವ. ಸೊ ಇದೇನಪ್ಪಾ ಅಂದ್ರೆ ಈ ರೀತಿ ಇದನ್ನ ಅಂತಂದ್ರೆ ಈ ರೀತಿನೆಲ್ಲ ರೀ, ಹಿಂಗಾಗಿ ಇದು ನ್ಯಾಚುರಲ್ ನಂಬರ್ ಅಲ್ಲ, ಇದೇನಪ್ಪಾ ಅಂತಂದ್ರೆ ಇರ್ರಾಷನಲ್ ನಂಬರ್. ಓಕೆ, ಈ ರೀತಿಯಾದಂತ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಬರುವಂತ ಸಾಧ್ಯತೆ ಇರ್ತೈತಿ. ನಂತರ 5 - ರೂಟ್ 3 ಈಸ್ ಆನ್. ಏನ್ ಹಾಕತ್ತನ್ರಿ, 5 - ರೂಟ್ 3 ಅನ್ನೋದು ಯಾವ ನಂಬರ್ ಅಂತ ಕೇಳಕತ್ತಾನ. ಕೆಳಗಡೆ ನಮ್ಗೆ 4 ಆಪ್ಷನ್ ಕೊಟ್ಟಾನ್ರಿ. ಏನೇನ್ ಹೇಳ್ರಿ, ಇರ್ರಾಷನಲ್ ನಂಬರ್, ಓಕೆ, ರ್ಯಾಷನಲ್ ನಂಬರ್, ಆ ನಂತರ ಕಾಂಪೋಸಿಟ್ ನಂಬರ್, ನಂತರ ಏನ್ ಹೇಳ್ರಿ ಪ್ರೈಮ್ ನಂಬರ್. ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಇದು ಯಾವ ನಂಬರ್ ಅಂತ ಹೆಂಗ್ ಕೇಳಿದಾನ. ಈಗ ನಾವು ಇದು ನಮ್ಗೊಂದು ಐಡಿಯಾ ಇರ್ಬೇಕು ಏನಂತಂದ್ರೆ ಒಂದು ರ್ಯಾಷನಲ್ ನಂಬರ್ ಮತ್ತೊಂದು ಇರ್ರಾಷನಲ್ ನಂಬರ್ ಸೇರಿದ್ರೆ ಏನಾಗ್ತೈತಿ ಅಂತಂದ್ರೆ ಒಂದು ರ್ಯಾಷನಲ್ ನಂಬರ್ ಮತ್ತು ಇರ್ರಾಷನಲ್ ನಂಬರ್ ಸಮ್ ಅಥವಾ ಡಿಫ್ರೆನ್ಸ್, ಒಂದು ರ್ಯಾಷನಲ್ ನಂಬರ್ ಮತ್ತು ಒಂದು ಇರ್ರಾಷನಲ್ ನಂಬರ್ ಸಮ್ ಅಥವಾ ಡಿಫ್ರೆನ್ಸ್ ಏನಾಗಿರ್ತೈತಿ ಅಂತಂದ್ರೆ ಇರ್ರಾಷನಲ್ ನಂಬರ್ ಆಗಿರ್ತೈತಿ. ಅದು ರ್ಯಾಷನಲ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ, ಅದೇನಪ್ಪಾ ಅಂತಂದ್ರೆ ಪ್ರೈಮ್ ನಂಬರ್ ಆಗಿರೋದಿಲ್ಲ. ಓಕೆನಾ, ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 3ನೇ ಪ್ರಶ್ನೆ, ರ್ಯಾಷನಲ್ ನಂಬರ್ ಇನ್ ದ ಫಾಲೋಯಿಂಗ್ ಈಸ್. ಏನಕ್ಕೆ ಅಂದ್ರೆ ಅವ ಕೆಳಗಡೆ 4 ಆಪ್ಷನ್ ಕೊಟ್ಟನ, ಅದ್ರೊಳಗ ರ್ಯಾಷನಲ್ ನಂಬರ್ ಯಾವ್ದಾಗೈತಿ ಅಂತ ಕೇಳಿದಾನ. ಸೊ 1ನೇ ಆಪ್ಷನ್ ಏನದರಿ 5, 2ನೇ ಆಪ್ಷನ್ ಪೈ, 3ನೇ ಆಪ್ಷನ್ ರೂಟ್
5 √3 ನಂತರ ನಾಲ್ಕನೇ ಆಪ್ಷನ್ ಏನದ್ರಿ 3 √3 ಇದ್ರೊಳಗೆ ರಾಷನಲ್ ನಂಬರ್ ಯಾವುದು ಅಂತ ಕೇಳೋಣ. ಸೊ ನಾವು ಈಗ ಜಸ್ಟ್ ಸ್ವಲ್ಪ ಏನಪ್ಪಾ ಅಂತಂದ್ರೆ ಹಿಂದೆ ನಾವು ನೋಡಿದ್ವಿ ಏನ್ರಿ ಒಂದೇ ಕ್ವಶನ್ ಒಳಗೆ ನೋಡಿದ್ವಿ ರಾಷನಲ್ ನಂಬರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವ P/Q ಫಾರ್ಮ್ ಬರೆಯಕ್ ಬರ್ತಿರ್ತಲ್ಲ ಅವಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರೆ ರಾಷನಲ್ ನಂಬರ್ ಅಂತ ಕರಿತೀವಿ. ಸೊ ಇಲ್ಲಿ P/Q ಫಾರ್ಮ್ ಯಾವೂ ಇಲ್ಲ ಆದ್ರೆ ನಾವು ಬರಿಬಹುದು. ಯಾವ್ದನ್ನ ಬರಿಬಹುದು ಅಂತಂದ್ರೆ ಈ 5 ನ ನಾವು ಯಾವ ರೀತಿ ಬರಿಬಹುದು ಅಂತಂದ್ರೆ 5/1 ಅಂತ ಬರಿಬಹುದು. ಇಲ್ಲಿ 5 ಅನ್ನೋದು ಒಂದು ಇಂಟಿಜರ್ ಆಗೈತಿ, ಆನಂತರ 1 ಅನ್ನೋದು ಇಂಟಿಜರ್ ಆಗೈತಿ. ಇಲ್ಲಿ ಡಿನಾಮಿನೇಟರ್ ಒಳಗೆ 0 ಆಗಿಲ್ಲ, ಹಿಂಗಾಗಿ ಇದೇನಪ್ಪಾ ಅಂತಂದ್ರೆ ರಾಷನಲ್ ನಂಬರ್ ಆಗೈತಿ. ನೆಕ್ಸ್ಟ್ ಒಂದಿಷ್ಟು ಏನಂತಂದ್ರೆ ನಮ್ಗೆ ಒಂದಿಷ್ಟು ಡೌಟ್ ಬರ್ತಾವು. ಈಗ ಪೈ ಅಂದ್ರೆ ಏನಪ್ಪಾ ಅಂದ್ರೆ ಇದನ್ನ ನಾವು 22/7 ಅಂತ ಬರೀಬಹುದಲ್ಲ. ಈ 22 ಅನ್ನೋದು ಒಂದು ರಾಷನಲ್ ನಂಬರ್, 22 ಅನ್ನೋದು ಒಂದು ಇಂಟಿಜರ್, 7 ಅನ್ನೋದು ಒಂದು ಇಂಟಿಜರ್. ಹಾಗಾದ್ರೆ 22/7 ಅನ್ನೋದು ಒಂದು ರಾಷನಲ್ ನಂಬರ್ ಆಗ್ತದಲ್ಲ ಅಂತಂದ್ರೆ ಇದು ಪೈದ್ ಏನಪ್ಪಾ ಅಂತಂದ್ರೆ ಇಟ್ ಇಸ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ, ಇಟ್ ಇಸ್ ಅ ನಿಯರೆಸ್ಟ್ ವ್ಯಾಲ್ಯೂ. ಓಕೆ, ಇದೇನಪ್ಪಾ ಅಂತಂದ್ರೆ ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ರಿ, ನಿಯರೆಸ್ಟ್ ವ್ಯಾಲ್ಯೂ ಅದ. ಸೊ ಅದ್ರ ಸಲುವಾಗಿ ಇದೇನಪ್ಪಾ ಅಂತಂದ್ರೆ ಇದು ಏನಂತಂದ್ರೆ ರಾಷನಲ್ ನಂಬರ್ ಅಲ್ಲ, ಇರ್ರಾಷನಲ್ ನಂಬರ್. ಅದ್ರ ಎಕ್ಸ್ಪಾನ್ಷನ್ ಬರೀರಿ ಅಂದ್ರೆ ನಾವೇನ್ ಬರ್ತೀವಿ ಅಂತಂದ್ರೆ 3.14159 ಅಂತ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವ್ರಿ. ಹಂಗ ಬರ್ಕೋತ ಹೋಗ್ತೈತಿ. ಅವು ಎಂಡ್ನೂ ಆಗಲ್ಲ, ಅವಂತರ ರಿಪೀಟ್ನೂ ಆಗಲ್ಲ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಇದು ರಾಷನಲ್ ನಂಬರ್ ಅಲ್ಲ, ಇರ್ರಾಷನಲ್ ನಂಬರ್. ಆ ನಂತರ √3 ಅನ್ನೋದು ಏನಪ್ಪಾ ಅಂತಂದ್ರೆ ಇರ್ರಾಷನಲ್ ನಂಬರ್. ಇದನ್ನು ಡೆಸಿಮಲ್ ಎಕ್ಸ್ಪಾನ್ಷನ್ ಒಳಗೆ ಬರ್ದ್ವಿ ಅಂತಂದ್ರೆ ಎಂಡ್ನೂ ಆಗಲ್ಲ, ರಿಪೀಟ್ನೂ ಆಗಲ್ಲ. ಸೊ ಒಂದು ರಾಷನಲ್ ನಂಬರ್ ಮತ್ತು ಇರ್ರಾಷನಲ್ ನಂಬರ್ ಮಲ್ಟಿಪ್ಲಿಕೇಶನ್ ಏನಾಗಿರ್ತೈತಿ ಅಂತಂದ್ರೆ ಇದು ಸಹಿತ ಇರ್ರಾಷನಲ್ ನಂಬರ್ ಆಗಿರ್ತೈತಿ. ಇಟ್ಸ್ ನಾಟ್ ಅ ರಾಷನಲ್ ನಂಬರ್, ಇಟ್ ಇಸ್ ಅ ಇರ್ರಾಷನಲ್ ನಂಬರ್. ಓಕೆ, ನಂತರ ನಾಲ್ಕನೇದಿದೆ ನೋಡ್ರಿ ಏನದ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಇರ್ರಾಷನಲ್ ನಂಬರ್ ಅಂತ ಹೇಳಿದಾನೆ. ಏನ್ರಿ ನಾಟ್ ಆನ್ ಇರ್ರಾಷನಲ್ ಇರ್ರಾಷನಲ್ ಅಲ್ಲ ಅಂತಂದ್ರೆ ಅದೇನಾಗಿರ್ಬೇಕು ಅಂತಂದ್ರೆ ಇಟ್ ನೀಡ್ಸ್ ಟು ಬಿ ಎ ರಾಷನಲ್. ಈ ರೀತಿ ಪ್ರಶ್ನೆ ಬಂದಾಗ ಸ್ವಲ್ಪ ಸಮಾಧಾನದಿಂದ ಸಾವಕಾಶ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳನ್ನ ನೋಡ್ರಿ. ಏನ್ ಕೊಟ್ಟ ನೋಡ್ರಿ ಅವ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಇರ್ರಾಷನಲ್ ನಂಬರ್ ಅಂತ ಕೇಳೋಣ. ಸೊ ಇರ್ರಾಷನಲ್ ನಂಬರ್ ಆಗಿರಬಾರ್ದು ಅಂದ್ರೆ ಅದೇನಾಗಿರ್ತೈತಿ ಅಂತಂದ್ರೆ ರಾಷನಲ್ ನಂಬರ್ ಆಗಿರ್ತೈತಿ. ಆಪ್ಷನ್ ಏನೇನು ಕೊಟ್ಟ ನೋಡ್ರಿ, √2, B √3, C √9, D ಏನಪ್ಪಾ ಅಂದ್ರೆ √5 ಅಂತ ಕೊಟ್ಟಿದ್ದ. ರೈಟ್, ಓಕೆ. ಸೊ √2 ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಇರ್ರಾಷನಲ್ ನಂಬರ್ ರೀ. ಇದೇನಂತಂದ್ರೆ ಇದೊಂದು ಇರ್ರಾಷನಲ್ ನಂಬರ್, ಇಟ್ಸ್ ನಾಟ್ ಎ ರಾಷನಲ್ ನಂಬರ್. ಅವ್ರು ನಾಟ್ ಇರ್ರಾಷನಲ್ ಅಂದ್ರ ಬಟ್ ಇಟ್ ಈಸ್ ಅ ರಾಷನಲ್. ಇದು ಏನಪ್ಪಾ ಅಂತಂದ್ರೆ ಇದು ಸಹಿತ ರಾಷನಲ್, ಸಾರಿ ನಾಟ್ ಇರ್ರಾಷನಲ್ ಅಂದ್ರಿ ಬಟ್ ಇಟ್ ಇಸ್ ಅ ಇರ್ರಾಷನಲ್. ಇದು ಏನಪ್ಪಾ ಅಂದ್ರೆ ಇರ್ರಾಷನಲ್ ಅದ. ಇದು ಏನದ ಅಂತಂದ್ರೆ ಇರ್ರಾಷನಲ್ ಅದ ರೀ. ಇದು ಏನಂದ್ರೆ ಇರ್ರಾಷನಲ್ ಆಗಲ್ಲ. ಯಾಕಪ್ಪಾ ಅಂತಂದ್ರೆ √9 ಅಂತಂದ್ರೆ 3 ಬರುತ್ತಾ, ಆ 3 ಅನ್ನ ನಾವೇನಂತಂದ್ರೆ 3/1 ಅಂತ ಬರಿಬಹುದು. ಓಕೆ, ಒಂದ್ ನೆನ್ಪಿಟ್ಕೊಳ್ರಿ, ಒಂದು ಸ್ಕ್ವೇರ್ ರೂಟ್ ಒಳಗ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಐತಿ ಅಂತಂದ್ರೆ ಅದೇನಾಗಿರ್ತೈತಿ ಅಂತಂದ್ರೆ ರಾಷನಲ್ ನಂಬರ್ ಆಗಿರ್ತೈತಿ. ಏನು ಒಂದು ಸ್ಕ್ವೇರ್ ರೂಟ್ ಒಳಗ ಪರ್ಫೆಕ್ಟ್ ಸ್ಕ್ವೇರ್ ಐತಿ ಅಂತಂದ್ರೆ ಅದೇನಂತಂದ್ರೆ ರಾಷನಲ್ ನಂಬರ್ ಆಗಿರ್ತೈತಿ. ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಯಾವ್ರಿ, 1, 4, 1, 4, 9, 25, 36, 49, 64 ಇವೇನಪ್ಪಾ ಅಂತಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ತಾವ. ಓಕೆನಾ, ರೈಟ್. ನಂತರ 5ನೇ ಪ್ರಶ್ನೆ. ಓಕೆ, 5th ಕ್ವಶನ್ ಏನಂತ ನೋಡ್ರಿ, ರಾಷನಲ್ ನಂಬರ್ ಇನ್ ದ ಫಾಲೋಯಿಂಗ್ ಈಸ್. ಓಕೆ, ಕೆಳಗಡೆ ಕೊಟ್ಟಿರೋದ್ರೊಳಗ ರಾಷನಲ್ ನಂಬರ್ ಯಾವುದು ಅಂತ ಕೇಳಕತ್ತಾನ. ಓಕೆ, ಸೊ 4th ಕ್ವಶನ್ಗೆ 5th ಕ್ವಶನ್ಗೆ ಏನಂತ ಡಿಫ್ರೆನ್ಸ್, ಇಲ್ಲಿ ನಾಟ್ ಆನ್ ಇರ್ರಾಷನಲ್ ನಂಬರ್ ಅಂತ ಹೇಳಿದ್ದ, ಇಲ್ಲಿ ಏನಂತಂದ್ರೆ ಡೈರೆಕ್ಟ್ ಆಗಿ ರಾಷನಲ್ ಅಂತ ಕೇಳಿದಾನ. ಓಕೆ, ಆಪ್ಷನ್ ಏನೇನು ಕೊಡ ನೋಡ್ರಿ, ಆಪ್ಷನ್ ಎ √3, ಆಪ್ಷನ್ ಬಿ √4, ಆಪ್ಷನ್ ಸಿ √5, ಆಪ್ಷನ್ ಡಿ √7. ಓಕೆ, ಸೊ ಇದು ಸ್ಕ್ವೇರ್ ರೂಟ್ ಒಳಗೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ರೀ, ಅದ್ರ ಸಲ ಇದೇನಪ್ಪಾ ಅಂತಂದ್ರೆ ಇರ್ರಾಷನಲ್ ನಂಬರ್. ಇದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಇದು ಇರ್ರಾಷನಲ್ ನಂಬರ್. ಒಂದ್ ನಿಮಿಷ, ಆಪ್ಷನ್ ಏನದ ನೋಡ್ರಿ, √3 ಇದು √4 ಅದ. ಎರಡನೇದು ಏನಂದ್ರೆ ಆಪ್ಷನ್ √4 ಅದ. 5th ಕ್ವಶನ್ ಸೆಕೆಂಡ್ ಆಪ್ಷನ್ √4 ಅದ. ಓಕೆ, ರೈಟ್. ಇದು 5 ಅನ್ನೋದು ಏನಪ್ಪಾ ಅಂತಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಇದು ಇರ್ರಾಷನಲ್. ಇದು 7 ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಇದು ಇರ್ರಾಷನಲ್. ಬಟ್ 4 ಅನ್ನೋದು ಏನದ ಪರ್ಫೆಕ್ಟ್ ಸ್ಕ್ವೇರ್ ಅದ. ಇದನ್ನ ಯಾವ ರೀತಿ ಬರೀಬಹುದು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ 2 ಬರ್ತದ, ಅಂದ್ರೆ ನಾವ್ ಇದನ್ನ 2/1 ಅಂತ ಬರೀಬಹುದು. ಡಿನಾಮಿನೇಟರ್ ಒಳಗೆ ಏನು ಇಲ್ಲ ಅಂದ್ರೆ ಇರ್ತೈತಿ 1 ಇರ್ತೈತಿ. ಸೊ 2 ಅನ್ನೋದು ಇಂಟಿಜರ್, 1 ಅನ್ನೋದು ಇಂಟಿಜರ್, 2/1 ಅನ್ನೋದು ಏನಂತಂದ್ರೆ ರಾಷನಲ್ ನಂಬರ್ ಆಗಿರ್ತೈತಿ. ನಂತರ 6ನೇ ಪ್ರಶ್ನೆ, 6th ಕ್ವಶನ್ ಏನದರಿ, ಪೈ ಈಸ್ ಆನ್. ಪೈ ಅನ್ನೋದು ಏನಪ್ಪಾ ಅಂತಂತಂದ್ರೆ ಪೈದು ವ್ಯಾಲ್ಯೂ ಏನಾಗಿರ್ತೈತ್ರಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ ಅಂತಂದ್ರೆ ಇಟ್ ಈಸ್ 3.14159 ಸೋ ಆನ್. ಇದು ಎಂಡ್ನೂ ಆಗುದಿಲ್ಲ, ರಿಪೀಟ್ನೂ ಆಗುದಿಲ್ಲ, ಹಂಗಾಗಿ ಇದೇನಾಗಿರ್ತೈತಿ ಅಂತಂತಂದ್ರೆ ಇಟ್ ಈಸ್ ಇರ್ರಾಷನಲ್
ನಂಬರ್. ಇದೇನಪ್ಪಾ ಅಂತಂದ್ರೆ ಇರ್ರಾಷನಲ್ ನಂಬರ್ ಆಗಿರ್ತೈತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಪೈದು ಏನಪ್ಪಾ ಅಂತಂದ್ರೆ 22/7 ಈಸ್ ನಿಯರೆಸ್ಟ್ ವ್ಯಾಲ್ಯೂ, ಇಟ್ ಇಸ್ ನಾಟ್ ಅ ಎಕ್ಸಾಕ್ಟ್ ವ್ಯಾಲ್ಯೂ. ಅದ್ರ ಸಂಬಂಧ ಈ 22/7 ನಮ್ಗೆ ಏನಪ್ಪಾ ಅಂತಂದ್ರೆ 22/7 ಈಸ್ ಅ ರ್ಯಾಷನಲ್ ನಂಬರ್, ಬಟ್ ಪೈ ಅನ್ನೋದು ಏನಪ್ಪಾ ಅಂತಂದ್ರೆ ರ್ಯಾಷನಲ್ ನಂಬರ್ ಅಲ್ಲ, ಅದು ಇರ್ರಾಷನಲ್ ನಂಬರ್. ಓಕೆನಾ. ನಂತರ 17ನೇ ಪ್ರಶ್ನೆ, ಸಾರಿ 7ನೇ ಪ್ರಶ್ನೆ. 7ನೇ ಪ್ರಶ್ನೆ ಏನದ ನೋಡ್ರಿ, 7 × 11 × 13 + 13. 7 × 11 × 13 + 13. ಇದನ್ನ ಏನ್ ಹೇಳಿದ್ರಿ, ಈಸ್ ಆನ್. ಇದು ಏನಾಗೈತಿ ಅಂತ ಕೇಳಿದಾನ. ಇದೇನಾಗೈತಿ ಅಂತಂದ್ರೆ ನಮಗ 4 ಆಪ್ಷನ್ ಅದಾವ್ರಿ. ಸೊ ಏನಾಗೈತಿ ಅಂತಂದ್ರೆ ನೋಡೋಣ ಅಂತ. ಮೊದಲು ಏನಪ್ಪಾ ಅಂತಂದ್ರೆ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎರಡರೊಳಗೂ ಕಾಮನ್ ಏನದ್ರಿ, 13 ಅದ. ನೆಕ್ಸ್ಟ್ ಇದೇನಾಗತ್ರಿ, 7 × 11, 13 ಹೊರಗಡೆ ಹೋಗೈತಿ ಅಂದ್ರೆ ಆ ಪ್ಲೇಸ್ನಾಗ 1 ಬರ್ತ್ರಿ, ಪ್ಲಸ್ 13 ಪ್ಲೇಸ್ನಾಗ ಏನ್ ಬರ್ತಂದ್ರೆ 1 ಬರ್ತ್ರಿ. 13 ಇಲ್ಲಿ ಏನ್ ಬರ್ತ್ರಿ, 7 × 11 × 1 ಅಂದ್ರೆ 77 + 1 ಇದೇನಾಗತ್ರಿ 13 × 78 ಆಗುತ್ತೆ. 13 ಏನಂತಂದ್ರೆ ಆಲ್ರೆಡಿ ಒಂದು ಪ್ರೈಮ್ ನಂಬರ್ ಅದ. ಸೊ 78 ನಾನು ಏನ್ ಮಾಡ್ತೀನಿ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀನಿ. ಇದೇನಾಗತ್ರಿ, ಫಸ್ಟ್ 2 ಲಿಂದ ಇದನ್ನ ಡಿವೈಡ್ ಮಾಡೋಣ. 2 3 × 6, 1 ಉಳಿತ್ರಿ, 18 ಆಯ್ತು. 2 9 × 18. ನೆಕ್ಸ್ಟ್ 3 ಲಿಂದ ಡಿವೈಡ್ ಮಾಡ್ತೀವಿ, 3 1 × 3 3. ನಂತರ 13 ಲಿಂದ ಡಿವೈಡ್ ಮಾಡ್ತೀವಿ, 13 1 × 13. ಓಕೆ, ದಿಸ್ ಇಸ್ ಈಕ್ವಲ್ ಟು ಈ 78 ಅನ್ನ ಯಾವ ರೀತಿ ಬರೀಬಹುದ್ರಿ, 2 × 3 × 13 ಅಂತ ಬರೀಬಹುದು. ಇಲ್ಲಿ 13 2 ಸಾರಿ ಬಂದದ, ಅದರ ಸಂಬಂಧ ಏನ್ ಮಾಡ್ತೇನೆ ಅಂದ್ರೆ 2 × 13 3 × 13 ಸ್ಕ್ವೇರ್ ಅಂತ ಬರಿತೀನಿ. ಓಕೆ, 2 3 ಮತ್ತೆ 13 ಇವೇನಪ್ಪಾ ಅಂತಂದ್ರೆ ಪ್ರೈಮ್ ನಂಬರ್ಸ್ ಅವ್ರಿ. ಓಕೆ, ಸೊ 3 ಪ್ರೈಮ್ ನಂಬರ್ಸ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಬರುವಂತದ್ದು ಏನಾಗಿರ್ತೈತಿ ಅಂತಂದ್ರೆ ಅದು ಕಾಂಪೋಸಿಟ್ ನಂಬರ್ ಆಗಿರ್ತೈತಿ. ವಾಟ್ ಈಸ್ ಕಾಂಪೋಸಿಟ್ ನಂಬರ್? ಕಾಂಪೋಸಿಟ್ ನಂಬರ್ ಅಂದ್ರೆ ಏನ್ರಿ, ವಾಟ್ ಇಸ್ ಮೀನ್ ಬೈ ಕಾಂಪೋಸಿಟ್ ನಂಬರ್? ಕಾಂಪೋಸಿಟ್ ನಂಬರ್ ಅಂತಂದ್ರೆ ಇಟ್ ಈಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಕಾಂಪೋಸಿಟ್ ನಂಬರ್ ಅಂದ್ರೆ ಏನ್ರಿ, ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಓಕೆ, ಸೊ ಪ್ರೈಮ್ ನಂಬರ್ಸ್ ಪ್ರಾಡಕ್ಟ್ ಏನಂತ ಕರಿತೀವಿ ಅಂತಂದ್ರೆ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಹಾಗಾದ್ರೆ ಪ್ರೈಮ್ ನಂಬರ್ಸ್ ಎಷ್ಟು ಇರ್ಬೇಕ್ರಿ, ಮಿನಿಮಮ್ ಏನಪ್ಪಾ ಅಂದ್ರೆ 2 ಇರಬೇಕು. 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಪ್ರೈಮ್ ನಂಬರ್ಸ್ ಪ್ರಾಡಕ್ಟ್ ಏನಾಗಿರ್ತೈತಿ ಅಂತಂದ್ರೆ ಕಾಂಪೋಸಿಟ್ ನಂಬರ್ ಆಗಿರ್ತೈತಿ. ನಮ್ಗೆ ಇಲ್ಲಿ 3 ಪ್ರೈಮ್ ನಂಬರ್ ಇರೋದಕ್ಕ ಇದು ಏನಾಗೈತಿ ಅಂದ್ರೆ ದಿಸ್ ಈಸ್ ಎ ಕಾಂಪೋಸಿಟ್ ನಂಬರ್. ಇಟ್ ಇಸ್ ಅ ಕಾಂಪೋಸಿಟ್ ನಂಬರ್. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಏನೇನು ಕೊಟ್ಟಾನ್ರಿ, ಪ್ರೈಮ್ ನಂಬರ್ ಅಂದನ, ಇದು ಪ್ರೈಮ್ ನಂಬರ್ ಅಲ್ಲ. ಸೊ ಆಪ್ಷನ್ ಬಿ ಕಾಂಪೋಸಿಟ್ ನಂಬರ್ ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ನಾವು ನೆಕ್ಸ್ಟ್ ವಿಡಿಯೋದೊಳಗೆ 8ನೇ ಕ್ವಶನ್ ಇಂದ ಮುಂದೆ ಏನಪ್ಪಾ ಅಂದ್ರೆ ಮೊದಲ ಕ್ವಶನ್ಸ್ ಅನ್ನ ನೋಡೋಣ.